ಐಶ್ವರ್ಯಳಿಂದ ವರಾಹಿ ಜ್ಯುವೆಲರಿ ಮಾಲೀಕರಿಗೆ ವಂಚನೆ ಕೇಸ್ ಸಂಬಂಧಿಸಿದಂತೆ ಪ್ರಕರಣ ತನಿಖೆ ಚುರುಕುಗೊಳಿಸಿದೆ. ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯ ಪರಿಶೀಲನೆಗೆ ಪೊಲೀಸರು ಈಗಾಗಲೇ ಮುಂದಾಗಿದ್ದಾರೆ. ಈಗಾಗಲೇ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ಕೂಡ ಪಡೆದಿದ್ದಾರೆ ಪೊಲೀಸರು. ಐಶ್ವರ್ಯ, ವನಿತಾ ಮತ್ತು ಧರ್ಮ ಮಧ್ಯೆ ಆಡಿಯೋವನ್ನ ಪಡೆದಿದ್ದಾರೆ. ಅವರು ಮಾತನಾಡಿರುವಂತಹ ಆಡಿಯೋವನ್ನ ಪಡೆದಿದ್ದಾರೆ. ಕ್ಲಿಪ್ಪಿಂಗ್ಸ್ ಪಡೆದು ಠಾಣೆಯಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಈಗಾಗಲೇ ಪೊಲೀಸರು. ಐಶ್ವರ್ಯಳಿಂದ ವರಾಹಿ ಜ್ಯುವೆಲರಿ ಮಾಲೀಕರಿಗೆ ವಂಚನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರು ಇದೀಗ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯ ಪರಿಶೀಲನೆಗೆ ಪೊಲೀಸರು ಇದೀಗ ಮುಂದಾಗಿದ್ದಾರೆ. ಈಗಾಗಲೇ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಖಾಕಿ ಪಡೆದಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಮಾಜಿ ಸಂಸದರೊಬ್ಬರ ಸಹೋದರಿ ಎಂದು ಚಿನ್ನಾಭರಣ ಮಳಿಗೆ ಮಾಲೀಕನಿಗೆ 8.41 ಕೋಟಿ ಸಾಲ ಪಡೆದು ವಂಚಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಇಬ್ಬರು ಆರೋಪಿಗಳಿಗೆ ವಿಚಾರಣೆಗೆ ಬರುವಂತೆ ಪೊಲೀಸರು ಈಗಾಗಲೇ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು. ಆರೋಪಿ ಐಶ್ವರ್ಯ ಗೌಡ ಹಾಗೂ ಅವರ ಪತಿ ಹರೀಶ್ ಅವರಿಗೆ ನೋಟಿಸ್ ಅನ್ನ ಈಗಾಗಲೇ ಜಾರಿ ಮಾಡಲಾಗಿತ್ತು. ಮತ್ತೊಂದು ಕಡೆ ಪ್ರಕರಣದಲ್ಲಿ ಮಾಜಿ ಸಂಸದರ ಧ್ವನಿಯಲ್ಲಿ ಮಾತನಾಡಿದಂತಹ ನಟ ಧರ್ಮೇಂದ್ರ ಕೂಡ ನಾಪತ್ತೆಯಾಗಿದ್ರು. ಅವರಿಗಾಗಿ ಪೊಲೀಸರು ಈಗಾಗಲೇ ಶೋಧ ಕಾರ್ಯವನ್ನ ಕೂಡ ನಡೆಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ವನಿತಾ ಏನಿದ್ರು ಅವರು ಕೂಡ ವಿಚಾರಣೆಯನ್ನ ಎದುರಿಸಿದ್ದಾರೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಕೂಡ ಎದುರಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ರು. ಆಡಿಯೋ ಕ್ಲಿಪ್ಪಿಂಗ್ ಸಂಬಂಧ ವನಿತಾ ಹೇಳಿಕೆ ಕೂಡ ದಾಖಲನ್ನ ಮಾಡಿಕೊಳ್ಳಲಾಗಿದೆ. ಸದ್ಯ ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆಯಲಿದ್ದಾರೆ ಖಾಕಿ ಪೊಲೀಸರು ಪಡೆಯಲಿದ್ದಾರೆ. ಬಳಿಕ ಐಶ್ವರ್ಯ ಧರ್ಮ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆಯಲಿದ್ದಾರೆ ಪೊಲೀಸರು. ನಂತರ ಆಡಿಯೋ ಕ್ಲಿಪ್ಪಿಂಗ್ಸ್ ಮತ್ತು ವಾಯ್ಸ್ ಸ್ಯಾಂಪಲ್ ಅನ್ನ FSLಗೆ ರವಾನೆಯನ್ನ ಮಾಡಲಾಗುತ್ತೆ. ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿ ಕ್ಯಾಮೆರಾ ಕೂಡ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಈಗಾಗಲೇ ಕೆಲ ಸಿಸಿಟಿವಿ ದೃಶ್ಯವನ್ನ ಪಡೆದಿದ್ದಾರೆ ತನಿಖಾಧಿಕಾರಿಗಳು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ವನಿತಾ ಐತಾಳ್ ವಿಡಿಯೋ ಕ್ಲಿಪ್ ಕಲೆ ಹಾಕಿರುವ ಪೊಲೀಸರು ಈಗಾಗಲೇ ಕ್ಲಿಪ್ ಅನ್ನ ಕಲೆ ಹಾಕಿದ್ದಾರೆ. ವಿಡಿಯೋ ಕ್ಲಿಪ್ ಅನ್ನ ಜೊತೆಗೆ ಚಿನ್ನಾಭರಣ ಸೇಲ್ ಮಾಡಿದ್ದ ವಾಯ್ಸ್ ಅನ್ನು ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಐಶ್ವರ್ಯ ವಿರುದ್ಧ ಹಲವು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ ಖಾಕಿ ಇದೀಗ. ಆಡಿಯೋ ಕ್ಲಿಪ್ಪಿಂಗ್ ಸಂಬಂಧ ವನಿತಾ ಹೇಳಿಕೆ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸದ್ಯ ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ ಅನ್ನ ಈಗಾಗಲೇ ಪೊಲೀಸರು ಪಡಿತಾ ಇದ್ದಾರೆ. ಬಳಿಕ ಐಶ್ವರ್ಯ ಧರ್ಮ ವಾಯ್ಸ್ ಸ್ಯಾಂಪಲ್ ಕೂಡ ಪಡಿತಾ ಇದ್ದಾರೆ. ನಂತರ ಆಡಿಯೋ ಕ್ಲಿಪ್ಪಿಂಗ್ಸ್, ವಾಯ್ಸ್ ಸ್ಯಾಂಪಲ್ ಎಲ್ಲವನ್ನ ಕೂಡ FSLಗೆ ರವಾನೆಯನ್ನ ಮಾಡಲಾಗುತ್ತೆ. ಜ್ಯುವೆಲರಿ ಶಾಪ್ಗೆ ಬಂದಿದ್ದಂತಹ ಸಿಸಿ ಕ್ಯಾಮೆರಾ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೆಲ ಸಿಸಿಟಿವಿ ದೃಶ್ಯವನ್ನ ತನಿಖಾಧಿಕಾರಿಗಳು ಕೂಡ ಪಡೆದಿದ್ದಾರೆ. ವನಿತಾ ಐತಾಳ್ ವಿಡಿಯೋ ಕ್ಲಿಪ್ ಅನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಜೊತೆಗೆ ಚಿನ್ನಾಭರಣ ಸೇಲ್ ಮಾಡಿದ್ದ ವಾಯ್ಸ್ ಅನ್ನ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಐಶ್ವರ್ಯ ವಿರುದ್ಧ ಈಗಾಗಲೇ ಹಲವು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ವರಾಹಿ ಗೋಲ್ಡ್ ಆಫ್ ಚಿನ್ನದಂಗಡಿ ಮಾಲೀಕರಾದ ವನಿತಾ ಎಸ್ ಐತಾಳ್ ಎಂಬುವರು ನೀಡಿದ ದೂರಿನ ಮೇರೆಗೆ ಐಶ್ವರ್ಯ ಗೌಡ ಈಕೆಯ ಪತಿ ಹರೀಶ್ ಚಿತ್ರನಟ ಧರ್ಮ ವಿರುದ್ಧ ವಂಚನೆ, ನಂಬಿಕೆ ದ್ರೋಹ, ಬೆದರಿಕೆ ಆರೋಪದ ಅಡಿ ಚಂದ್ರ ಲೇಔಟ್ ಠಾಣೆ ಪೊಲೀಸರು ಇದೀಗ FIR ಅನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ.